ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 6 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಪರ್ಸನಾಲಿಟೀಸ್ ಇನ್ ನ್ಯೂಸ್. ಸೊ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಅವರಲ್ಲಿ ಪ್ರಮುಖವಾಗಿ ನಾರ್ಬರ್ಟ್ ಡಿ ಸೋಜಾ ಅವರು. ಸೊ ಇವರ ಕುರಿತು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಹಾಗೆ ಅಹೆಡ್ ಆಫ್ PM's ಪ್ಯಾರಿಸ್ ಟ್ರಿಪ್, ರಫೇಲ್ ಸ್ಕಾರ್ಪಿನ್ ಡೀಲ್ಸ್ ರೀಚ್ ಫೈನಲ್ ಲೆಗ್. ಸೊ ಅಂದರೆ ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿಯವರು ಈ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನು ಈ ರಫೇಲ್ ಆಗಿರ್ಬೋದು, ಸ್ಕಾರ್ಪಿನ್ ಕುರಿತಾಗಿರುವಂಥ ಒಪ್ಪಂದಗಳು ಅಂತಿಮ ಹಂತಕ್ಕೆ ತಲುಪಲಿವೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಭಾರತ ಮತ್ತು ಫ್ರಾನ್ಸ್ ಸಂಬಂಧಗಳ ನಡುವೆ ಈ ಒಂದು ಟಾಪಿಕ್ ಇಲ್ಲಿ ಮಹತ್ವದ್ದಾಗತ್ತೆ. ಸೊ ನಂತರದಲ್ಲಿ ಕ್ವಾರಂಟೈನ್ ಆನಿಮಲ್ಸ್ ವಿತ್ ಬರ್ಡ್ ಫ್ಲೂ ಸಿಂಪ್ಟಮ್ಸ್, ಸೆಂಟರ್ ಟೆಲ್ಸ್ ಸ್ಟೇಟ್ಸ್ ಆಫ್ಟರ್ ಟೈಗರ್ ಲೆಪರ್ಡ್ ಡೆತ್. ಸೊ ಏನಾಗಿದೆ ಅಂದರೆ ಕೆಲವು ರಾಜ್ಯಗಳಲ್ಲಿ ಈ ಬರ್ಡ್ ಫ್ಲೂ ಕಾರಣದಿಂದಾಗಿ ಅಲ್ಲಿನ ಹುಲಿಗಳು ಮತ್ತು ಲೆಪರ್ಡ್ಗಳು ಏನಾಗಿದೆ ಸಾವನ್ನಪ್ಪಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನು ಹೇಳಿದೆ ಅಂತಂದರೆ, ಏನು ಈ ಒಂದು ಬರ್ಡ್ ಫ್ಲೂ ಲಕ್ಷಣಗಳನ್ನು ಹೊಂದಿರುವಂಥ ಪ್ರಾಣಿಗಳನ್ನ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ಮಾಡಿರುವಂಥದ್ದು. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವುದು. ಸೊ ಏನಕ್ಕೆ ಅಂತಂದರೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪ್ರಮುಖವಾಗಿರುವಂಥ ಡಿಸೀಸ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಹೀಗಾಗಿ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಇಂಪ್ಲಿಕೇಶನ್ಸ್ ಆಫ್ ಚೀನಾಸ್ ಮೆಗಾ ಡ್ಯಾಮ್ ಪ್ರಾಜೆಕ್ಟ್. ಸೊ ಏನು ಈ ಚೀನಾದವರು ಈ ಒಂದು ಬ್ರಹ್ಮಪುತ್ರ ನದಿಯ ಮೇಲೆ ಒಂದು ವಿಶ್ವದ ಅತಿದೊಡ್ಡ ಒಂದು ಅಣೆಕಟ್ಟನ್ನು ಏನು ನಿರ್ಮಾಣವನ್ನು ಮಾಡ್ತಾ ಇದೆ, ಆ ಒಂದು ಅಣೆಕಟ್ಟಿನಿಂದ ಆಗುವಂಥ ಪರಿಣಾಮಗಳ ಕುರಿತು ನಾವಿಲ್ಲಿ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಂಡಿಯಾ ನೀಡ್ಸ್ ಟು ಪ್ರಿಯೋರಿಟೈಸ್ ಪ್ರಿವೆಂಟಿವ್ ಕೇರ್. ಸೊ ಅಂದರೆ ಏನು ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ನಾನ್ ಕಮ್ಯುನಿಕೇಷನ್ ಡಿಸೀಸಸ್ ಏನಿರುತ್ತೆ, ಸೊ ಇವುಗಳನ್ನು ತಡೆಗಟ್ಟುವ ಒಂದು ಕುರಿತು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಪ್ರಾಜೆಕ್ಟ್ ವಿಸ್ತಾರ್, ಓಪನ್ ಡೇಟಾ ಕಿಟ್ ಪ್ಲ್ಯಾಟ್ಫಾರ್ಮ್ ಹಾಗೆ ಬ್ಯಾಂಕ್ ನೆಟ್ ಪೋರ್ಟಲ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ನಾವು ಇವಾಗ ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಮಿನೆಂಟ್ ರೈಟರ್ ನಾ ಡಿಸೋಜಾ ಪಾಸಸ್ ಅವೇ. ಸೊ ಇಲ್ಲಿ ನಾ ಅಂತಂದರೆ ನಾರ್ಬರ್ಟ್ ಡಿಸೋಜಾ. ಸೊ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಈ ಹಿನ್ನೆಲೆ ನಾವು ಇವರ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಾರ್ಬರ್ಟ್ ಡಿಸೋಜಾ ಅವರು 1939ರಲ್ಲಿ ಜನನವನ್ನು ತಾಳ್ತಾರೆ. ಸೊ ಅದಾದ ನಂತರದಲ್ಲಿ ಇವರು 1959ರಲ್ಲಿ PWDಯಲ್ಲಿ ಟೈಪಿಸ್ಟ್ ಆಗಿ ಕೆಲಸವನ್ನು ಆರಂಭವನ್ನು ಮಾಡ್ತಾರೆ. ಸೊ ಹೀಗಾಗಿ ಏನು ಅಂತಂದರೆ ಇವರು PW ವರ್ಕರ್ ಆಗಿರೋದ್ರಿಂದ, ಎಂಪ್ಲಾಯ್ ಆಗಿರೋದ್ರಿಂದ ಸೊ ಇವರು ಜನರ ಒಂದು ಕಷ್ಟ ಅನ್ನುವಂಥದ್ದು ಇವರಿಗೆ ಗೊತ್ತಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವರು ಒಂದು ಕೃತಿಯನ್ನು ಬರೀತಾರೆ, ಮುಳ್ಳುಗಡೆ ಅನ್ನುವಂಥ ಒಂದು ಕೃತಿ, ಕಾದಂಬರಿ. ಸೊ ಇವರು ಪ್ರಮುಖವಾಗಿ ಹೆಸರುವಾಸಿಯಾಗಿರುವಂಥದ್ದು ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ ಇವರು ಒಬ್ಬರು ಕಾದಂಬರಿಕಾರರಾಗಿದ್ದರು, ಕಾದಂಬರಿಕಾರ. ಸೊ ಇವರು ಮುಳುಗಡೆ ಅನ್ನುವಂಥ ಒಂದು ಕಾದಂಬರಿಯನ್ನು ಕೂಡ ಬರೀತಾರೆ. ಸೊ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಸೊ ಏನು ಈ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡಲಾಗ್ತಾ ಇರತ್ತಾ, ಲಿಂಗನಮಕ್ಕಿ ಈ ಅಣೆಕಟ್ಟಿನಿಂದ ಆಗುವಂಥ ಪರಿಣಾಮಗಳು. ಸೊ ಇದು ಶರಾವತಿ ಕಣಿವೆ. ಸೊ ಈ ಲಿಂಗನಮಕ್ಕಿ ಅಣೆಕಟ್ಟು ಅನ್ನುವಂಥದ್ದು ಹೆಚ್ಚಾಗಿ ಇದು ಅನುಕೂಲವಾಗುವ ಬದಲು ಏನಾಗುತ್ತೆ ಅಂದರೆ ಈ ಶರಾವತಿ ಕಣಿವೆ ಏನಿದೆ, ಈ ಒಂದು ಕಣಿವೆಯ ಸುಮಾರು 112 ಗ್ರಾಮಗಳು ಮುಳುಗಡೆ ಆಗಲಿಕ್ಕೆ ಕಾರಣವಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದರ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಮುಳುಗಡೆ ಅನ್ನುವಂಥ ಒಂದು ಕಾದಂಬರಿನ ಇವರು ಬರೀತಾರೆ. ಸೊ ನಂತರದಲ್ಲಿ ಕೋಲಗ ಅನ್ನುವಂಥ ಇನ್ನೊಂದು ಕಾದಂಬರಿಯನ್ನು ಬರೀತಾರೆ. ಸೊ ಇದು ಯಾವ ಒಂದು ಆಧಾರದ ಮೇಲೆ ಅಂತಂದರೆ
ಈ ಕೊಡಗು ಜಿಲ್ಲೆಯಲ್ಲಿ ಏನು ಈ ರೈತರ ಒಂದು ಸತ್ಯಾಗ್ರಹ ಆಗ್ತಾ ಇರುತ್ತೆ, ಕೊಡಗು ರೈತರ ಸತ್ಯಾಗ್ರಹ. ಇದನ್ನು ಆಧಾರವಾಗಿಟ್ಕೊಂಡು ಈ ಒಂದು ಕಾದಂಬರಿಯನ್ನು ಬರೀತಾರೆ. ಹಾಗೆ ನಂತರದಲ್ಲಿ ಇವರ ಹಲವಾರು ಕೃತಿಗಳು ಏನಾಗಿದೆ ಅಂತಂದರೆ ಸಿನಿಮಾಗಳಾಗಿದೆ, ಅಂದರೆ ಸಿನಿಮಾಗಳಾದ ಕೃತಿಗಳು. ಹಾಗಿದ್ರೆ ಇವರ ಯಾವ ಪ್ರಮುಖ ಕೃತಿಗಳು ಇಲ್ಲಿ ಸಿನಿಮಾಗಳಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಎಸ್, ಸೊ ಇವರು ದ್ವೀಪ ಅನ್ನುವಂಥ ಕೃತಿಯನ್ನು ಬರೀತಾರೆ, ಅದು ಸಿನಿಮಾ ಆಗತ್ತೆ. ಸೊ ನಂತರದಲ್ಲಿ ಕಾಡಿನ ಬೆಂಕಿ. ಸೊ ನಂತರದಲ್ಲಿ ಬಳುವಳಿ ಅನ್ನುವಂಥ ಒಂದು ಕೃತಿ, ಬೆಟ್ಟದಪುರದ ದಿಟ್ಟ ಮಕ್ಕಳು ಅನ್ನುವಂಥ ಕೃತಿಯನ್ನು, ಸೊ ಇದು ಕೂಡ ಸಿನಿಮಾ ಆಗತ್ತೆ. ಸೊ ನಂತರದಲ್ಲಿ ಆಂತರ್ಯ ಅನ್ನುವಂಥ ಇನ್ನೊಂದು ಕೃತಿ ಕೂಡ ಸಿನಿಮಾ ಆಗಿ ರೂಪುಗೊಳ್ಳುತ್ತೆ. ಸೊ ಇವರ ಒಂದು ಜೀವನ ಚರಿತ್ರೆಯನ್ನು ನೋಡೋದಾದರೆ, ಇವರ ಜೀವನ ಚರಿತ್ರೆ ಮಲೆನಾಡಿಗ. ಸೊ ಇದು ಇವರ ಒಂದು ಜೀವನ ಕೃತಿಯಾಗಿದೆ. ಸೊ ನಂತರದಲ್ಲಿ ಇವರಿಗೆ ಸಂದಿರುವಂಥ ಪ್ರಶಸ್ತಿಗಳ ಕುರಿತು ನೋಡೋದಾದರೆ, ಯಾವೆಲ್ಲ ಒಂದು ಕೃತಿಗಳಿಗೆ ಪ್ರಶಸ್ತಿಗಳು ಸಂದಿವೆ ಅಂತಂದರೆ, ಮುಳುಗಡೆಯ ಊರಿಗೆ ಬಂದವರು. ಸೊ ಈ ಒಂದು ಸಾಹಿತ್ಯಿಕ ಕೃತಿಗೆ ಇವರಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಿಗುತ್ತೆ. ಬಾಲ ಸಾಹಿತ್ಯ ಪುರಸ್ಕಾರ ಅಂದರೆ ಈ ಒಂದು ಕೃತಿ ಮಕ್ಕಳ ಮೇಲೆ ಇರುವಂಥ ಒಂದು ಕಾದಂಬರಿ ಆಗಿತ್ತು. ಸೊ ಅದಾದ ನಂತರ ಇವರ ಒಂದು ಪ್ರಮುಖ ಏನು ಕೃತಿಗಳು ಚಿತ್ರಗಳಾಗಿ ನಿರ್ಮಾಣಗೊಳ್ಳುತ್ತೆ. ದ್ವೀಪ ಮತ್ತು ಕಾಡಿನ ಬೆಂಕಿ ಅನ್ನುವಂಥ ಸಿನಿಮಾಗಳು, ಕಾಡಿನ ಬೆಂಕಿ. ಸೊ ಇವು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತೆ, ರಾಷ್ಟ್ರ ಪ್ರಶಸ್ತಿ. ಎಸ್, ಸೊ ನಂತರದಲ್ಲಿ ಏನು 2014ರಲ್ಲಿ ಮಡಿಕೇರಿಯಲ್ಲಿ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗತ್ತೆ. 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿರ್ತಾರೆ. ಎಸ್, ಸೊ ಇದಿಷ್ಟು ಇವರ ಕುರಿತಾಗಿರುವಂಥ ಒಂದು ಸಂಕ್ಷಿಪ್ತ ಮಾಹಿತಿ ಆಗಿತ್ತು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಅಹೆಡ್ ಆಫ್ PM's ಪ್ಯಾರಿಸ್ ಟ್ರಿಪ್, ರಫೇಲ್ ಸ್ಕಾರ್ಪಿನ್ ಡೀಲ್ಸ್ ರೀಚ್ ಫೈನಲ್ ಲೆಗ್. ಸೊ ಈ ಒಂದು ಟಾಪಿಕ್ ಇಲ್ಲಿ ಹೇಳ್ತಾ ಇರುವಂಥದ್ದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವಿನ ಒಂದು ರಕ್ಷಣಾ ಸಂಬಂಧಗಳ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಈ ಒಂದು ಟಾಪಿಕಲ್ಲಿ ಹೇಳ್ತಾ ಇರುವಂಥದ್ದು ಉಭಯ ದೇಶಗಳ ನಡುವಿನ ಒಂದು ರಕ್ಷಣಾ ಸಂಬಂಧಗಳ ಕುರಿತು. ಎಸ್, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಕಂಟೆಕ್ಸ್ಟ್ ಬಗ್ಗೆ ನೋಡೋದಾದರೆ, ಸೊ ಫ್ರಾನ್ಸ್ನಲ್ಲಿ AI ಸಮಿಟ್ ಅನ್ನುವಂಥದ್ದು ನಡೆಯಲಿದೆ. AI ಸಭೆ ಅಥವಾ ಶೃಂಗಸಭೆ. ಎಸ್, ಸೊ ಈ ಒಂದು ಸಭೆ ಏನು ಫ್ರಾನ್ಸ್ನಲ್ಲಿ ನಡೀತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಭೆ ಅನ್ನುವಂಥದ್ದು ಫ್ರಾನ್ಸ್ನಲ್ಲಿ ನಡೀತಾ ಇದೆ. ಸೊ ಈ ಒಂದು ಸಭೆಗೆ ಭಾರತದ ಕಡೆಯಿಂದ ಮೋದಿಯವರು ಈ ಒಂದು ಸಭೆಗೆ ಹಾಜರಾಗಲಿದ್ದಾರೆ. ಎಸ್, ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನು ಅಂತಂದರೆ, ಇಲ್ಲಿ ಫ್ರಾನ್ಸ್ ಮತ್ತು ಭಾರತ ಈ ಹಿಂದೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು 2023 ಜುಲೈನಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾ ಏನು ಈ ಒಪ್ಪಂದವನ್ನು ಮಾಡಿಕೊಂಡಿತ್ತು ಇವಾಗ ಏನು ಮೋದಿಯವರು ಹೋಗ್ತಾ ಇದ್ದಾರೆ ಈ ಒಂದು ಮೀಟಿಂಗ್, ಈ ಹಿನ್ನೆಲೆಯಲ್ಲಿ ಈ ಒಪ್ಪಂದ ಏನಿದೆ ಇದು ಅಂತಿಮ ಹಂತಕ್ಕೆ ಬರಲಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳಿದ್ದಾರೆ. ಹಾಗಿದ್ರೆ ಏನಾಗಿತ್ತು ಈ 2023 ರಕ್ಷಣಾ ಒಪ್ಪಂದ ಅಂತಂದರೆ, ಸೊ ಇಲ್ಲಿ ಸುಮಾರು $10 ಬಿಲಿಯನ್ ಮೌಲ್ಯದ ಒಂದು ರಕ್ಷಣಾ ಒಪ್ಪಂದ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಆಗಿತ್ತು. ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ, ಇಲ್ಲಿ ಈ ಒಂದು ಏನು $10 ಬಿಲಿಯನ್ ಮೌಲ್ಯದ ಈ ಒಂದು ರಕ್ಷಣಾ ಒಪ್ಪಂದ ಏನಿದೆ ಇದರಲ್ಲಿ ಫ್ರಾನ್ಸ್ ದೇಶದಿಂದ 26 ರಫೇಲ್ ಎಂ ಫೈಟರ್ ಜೆಟ್ಟನ್ನು ಫ್ರಾನ್ಸ್ನಿಂದ ಆಮದು ಮಾಡಿಕೊಳ್ಳುವಂಥ ಒಂದು ಒಪ್ಪಂದ ಇದರಲ್ಲಿ ಸೇರಿರುತ್ತೆ. ಸೊ ಅದಾದ ನಂತರದಲ್ಲಿ ಇಲ್ಲಿ 3 ಅಡಿಷನಲ್ ಅಂದರೆ ಹೆಚ್ಚುವರಿ ಆಗಿರುವಂಥ ಸ್ಕಾರ್ಪಿನ್
ಕ್ಲಾಸ್ ಸಬ್ಮರೈನ್ ಸಬ್ಮರೈನ್ನ ಈ ಒಂದು ಫ್ರಾನ್ಸ್ನಿಂದ ಆಮದು ಮಾಡಿಕೊಳ್ಳುವಂಥ ಒಂದು ಒಪ್ಪಂದ ಆಗಿತ್ತಿದು, ಈ ಒಂದು ರಕ್ಷಣಾ ಒಪ್ಪಂದದ ಭಾಗವಾಗಿ. ಸೊ ಇವಾಗ ಏನಾಗಿದೆ ಅಂತಂದರೆ ಈ 2023ರಲ್ಲಿ ಆಗಿರುವಂಥ ಈ ಒಪ್ಪಂದ ಇವಾಗ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಅಂತಿಮ ಹಂತ ಅಂದರೆ ಈ ಒಪ್ಪಂದವನ್ನು ಅಂತಿಮವಾಗಿ ಇದಕ್ಕೆ ಯಾರು ಒಪ್ಪಿಗೆಯನ್ನು ನೀಡಬೇಕಾಗತ್ತಂತಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವರು ಇದಕ್ಕೆ ಅಂತಿಮವಾಗಿ ಇದಕ್ಕೆ ತಮ್ಮ ನಿರ್ಧಾರವನ್ನು ಅಥವಾ ಸಹಿಯನ್ನು ಹಾಕಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಏನು ಇವಾಗ ಭಾರತ ಈ ಒಂದು ಫ್ರಾನ್ಸ್ನಿಂದ ಈ ಒಂದು ಉಪಕರಣಗಳನ್ನ ಅಥವಾ ಈ ಒಂದು ರಫೇಲ್ ಎಂ ಫೈಟರ್ ಜೆಟ್ಗಳನ್ನ ಆಮದು ಮಾಡಿಕೊಳ್ತಾ ಇದೆ. ಹಾಗೆ 3 ಸ್ಕಾರ್ಪಿನ್ ಕ್ಲಾಸ್ ಸಬ್ಮರೈನ್ಗಳನ್ನ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ, ಅವುಗಳಿಂದ ಆಗುವಂಥ ಮಹತ್ವ ಏನು ಅನ್ನುವಂಥದ್ದು ನೋಡೋಣ. ಯಾಕೆ ಅವುಗಳು ಭಾರತಕ್ಕೆ ಮಹತ್ವದ್ದಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಏನು ಈ ಭಾರತ ಈ ಒಂದು ಒಪ್ಪಂದದ ಭಾಗವಾಗಿ 26 ಈ ಒಂದು ರಫೇಲ್ ಏನಿದೆ, ರಫೇಲ್ ಎಂ ಫೈಟರ್ ಜೆಟ್ ಇವುಗಳನ್ನ ಆಮದು ಮಾಡಿಕೊಳ್ತಾ ಇದೆ. ಇದರಲ್ಲಿ ಈ 26ರಲ್ಲಿ 24 ಸಿಂಗಲ್ ಸೀಟ್ ಇದೆ, ಅಂದರೆ ಒಬ್ಬರೇ ಅದನ್ನು ಕುಳಿತುಕೊಂಡು ನಡೆಸುವಂತಹ ಅಥವಾ ನಿರ್ವಹಿಸುವಂಥ ಒಂದು ಫೈಟರ್ ಜೆಟ್ ಆಗಿದೆ. ಸೊ ನಂತರದಲ್ಲಿ ಇದರಲ್ಲಿ 4 ಏನಿದೆ ಅಂದರೆ ಡಬಲ್ ಸೀಟ್ ಇದೆ, ಅಂದರೆ ಇಬ್ಬರು ಕುಳಿತು ಇದನ್ನು ನಿರ್ವಹಣೆಯನ್ನು ಮಾಡುವಂಥ ಒಂದು ಜೆಟ್ಗಳಾಗಿದೆ. ಸೊ ಹೀಗಾಗಿ ಏನಂತಂದರೆ ಭಾರತ ಕೂಡ ಈ ರೀತಿಯ ಒಂದು ಏನಂತಾರೆ ಫೈಟರ್ ಜೆಟ್ಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ ಅಭಿವೃದ್ಧಿ ಮಾಡ್ತಾ ಇದೆ. ಸೊ ಹೀಗಾಗಿ ಏನಂತಂದರೆ ಅವೆಲ್ಲವೂ ಕೂಡ ಏನಂತಂದರೆ ಇನ್ನೂ ಕೂಡ ಅಭಿವೃದ್ಧಿ ಹಂತದಲ್ಲಿದೆ. ಸೊ ಹೀಗಾಗಿ ಅಭಿವೃದ್ಧಿ ಹಂತ. ಸೊ ಹೀಗಾಗಿ ಈ ಒಂದು ಅಂತರವನ್ನು ತುಂಬಲಿಕ್ಕೆ ಅಂದರೆ ಭಾರತಕ್ಕೆ ತುರ್ತಾಗಿ ಈ ಒಂದು ಯುದ್ಧ ವಿಮಾನಗಳು ಬೇಕಾಗಿರೋದ್ರಿಂದ, ಹಾಗೆ ಭಾರತ ಇನ್ನೂ ಕೂಡ ಈ ರೀತಿ ಒಂದು ಫೈಟರ್ ಜೆಟ್ಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಈ ಒಂದು ಅಂತರವನ್ನು ತುಂಬಲಿಕ್ಕೆ ಸೊ ಈ ಒಂದು 26 ರಫೇಲ್ ಎಂ ಫೈಟರ್ ಜೆಟ್ಗಳು ಏನಾಗುತ್ತೆ ಇಲ್ಲಿ ನೆರವಾಗತ್ತೆ. ಸೊ ನಂತರದಲ್ಲಿ ಭಾರತ ಈಗಾಗಲೇ 2 ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನ ನಿರ್ವಹಣೆಯನ್ನು ಮಾಡ್ತಾ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಅವುಗಳನ್ನ ಯುದ್ಧಗಳಲ್ಲಿ ಬಳಸುವಂಥ ಅಥವಾ ಯುದ್ಧ ನೌಕೆಗಳಂತ ಕರಿಬೋದು ಅವುಗಳನ್ನ. ಹಾಗಿದ್ರೆ ಇಲ್ಲಿ ಯಾವ ಒಂದು ಯುದ್ಧ ನೌಕೆಗಳನ್ನ ಬಳಸ್ತಾ ಇದೆ ಅಂತಂದರೆ ಅದು INS ವಿಕ್ರಮಾದಿತ್ಯ. ಸೊ ಈ INS ವಿಕ್ರಮಾದಿತ್ಯ ಅನ್ನುವಂಥ ಫೈಟರ್ ಜೆಟ್ಟನ್ನು ಭಾರತ ರಷ್ಯಾದಿಂದ ಆಮದು ಮಾಡಿಕೊಂಡಿದೆ. ಸೊ ನಂತರದಲ್ಲಿ INS ವಿಕ್ರಾಂತ್ ಅನ್ನುವಂಥದ್ದನ್ನು ಭಾರತ ಸ್ವದೇಶಿಯವಾಗಿ ಅಂದರೆ ದೇಶೀಯವಾಗಿ ಇದನ್ನು ನಿರ್ಮಾಣವನ್ನು ಮಾಡಿರುವಂಥದ್ದು. ಸೊ ನಂತರದಲ್ಲಿ ಏನಂತಂದರೆ ಭಾರತ ಇನ್ನೊಂದು ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು ಈ ಅಡಿಷ್ನಲ್ ಒಂದು ಸ್ಕಾರ್ಪಿನ್ ಬಗ್ಗೆ. ಯಾಕೆ ಇವುಗಳು ಕೂಡ ಸ್ಕಾರ್ಪಿನ್ ಅನ್ನುವಂಥದ್ದು ಇದು ಒಂದು ಸಬ್ಮರೈನ್ ಅಂದರೆ ಅಂತರ್ಜಲಗಾಮಿ ಸಬ್ಮರೈನ್. ಸೊ ಏನಂತಂದರೆ ಇವುಗಳನ್ನು ಯಾಕೆ ಈ ಒಂದು ಫ್ರಾನ್ಸ್ನಿಂದ ಭಾರತ ಹೆಚ್ಚುವರಿಯಾಗಿ ಯಾಕೆ ಇವುಗಳನ್ನು ಆಮದು ಮಾಡಿಕೊಳ್ತಾ ಇದೆ ಅಂತಂದರೆ, ಸೊ ಭಾರತದಲ್ಲಿ ಇರುವಂಥ ಏನು ಈಗಾಗಲೇ ಇರುವಂಥ ಅಂತರ್ಜಲಗಾಮಿಗಳು ಏನಾಗಿದೆ ಅಂದರೆ ತುಂಬ ಹಳೆಯದಾಗ್ತಾ ಬರ್ತಾ ಇದೆ. ಸೊ ಅದಾದ ನಂತರ ಏನು ಅಂತಂದರೆ ಇಲ್ಲಿ ಪ್ರಾಜೆಕ್ಟ್ 75I ಅನ್ನುವಂಥ ಒಂದು ಇನಿಷಿಯೇಟಿವ್ ಬರುತ್ತೆ. ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ ಜರ್ಮನ್ ಮತ್ತು ಸ್ಪೇನ್ನಿಂದ ಭಾರತ 6 ಒಂದು ಸಬ್ಮರೈನ್ಗಳನ್ನ ಆಮದು ಮಾಡಿಕೊಳ್ಳುವುದರ ಕುರಿತು ಒಂದು ಒಪ್ಪಂದವನ್ನು ಏನು ಮಾಡ್ಕೊಂಡಿರುತ್ತೆ. ಸೊ ಈ ಒಪ್ಪಂದದ ಏನಾಗ್ತಾ ಇದೆ ಅಂದರೆ ಈ ಒಂದು ಸುಧಾರಿತ ಸಬ್ಮರೈನ್ಗಳನ್ನ ಭಾರತಕ್ಕೆ ರಫ್ತು ಮಾಡುವಲ್ಲಿ ಏನಾಗ್ತಾ ಇದೆ ಅಂದರೆ ವಿಳಂಬ ಆಗ್ತಾ ಇದೆ. ಸೊ ಹೀಗಾಗಿ ಈ ವಿಳಂಬದ ನಡುವೆ ಏನು ಇಲ್ಲಿ ಅಂತರ ಏನಿರುತ್ತೆ, ಸೊ ಈ ಅಂತರವನ್ನು ತುಂಬಲಿಕ್ಕೆ ಭಾರತ ಏನು ಮಾಡ್ತಾ ಇದೆ ಅಂದರೆ ಹೆಚ್ಚುವರಿಯಾಗಿ 3 ಸ್ಕಾರ್ಪಿನ್ ಸಬ್ಮರೈನ್ಗಳನ್ನ ಇಲ್ಲಿ ಆಮದನ್ನು ಮಾಡಿಕೊಳ್ತಾ ಇದೆ. ಸೊ ಇದಿಷ್ಟು ಭಾರತ ಮತ್ತು ಫ್ರಾನ್ಸ್ ನಡುವಿನ ಈ ಒಂದು ರಕ್ಷಣಾ ಒಪ್ಪಂದದ ಕುರಿತಾಗಿರುವಂಥ ಮಾಹಿತಿ ಆಗಿತ್ತು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಕ್ವಾರಂಟೈನ್ ಅನಿಮಲ್ಸ್ ವಿತ್ ಬರ್ಡ್ ಫ್ಲೂ ಸಿಂಪ್ಟಮ್ಸ್, ಸೆಂಟರ್ ಟೆಲ್ಸ್ ಸ್ಟೇಟ್ಸ್ ಆಫ್ಟರ್ ಟೈಗರ್ ಲೆಪರ್ಡ್ ಡೆತ್.
ಕೆಲವು ರಾಜ್ಯಗಳಲ್ಲಿ ಏನಾಗಿದೆ ಅಂತಂದರೆ ಟೈಗರ್ ಮತ್ತು ಲೆಪರ್ಡ್ಗಳು ಇಲ್ಲಿ ಬರ್ಡ್ ಫ್ಲೂ ಕಾರಣದಿಂದಾಗಿ ನಿಧನವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನು ಸಲಹೆಯನ್ನು ನೀಡಿದೆ ಅಂತಂದ್ರೆ ಈ ಬರ್ಡ್ ಫ್ಲೂ ಅಂದರೆ ಹಕ್ಕಿ ಜ್ವರ ಅಂತ ಕರಿತೀವಿ ಕನ್ನಡದಲ್ಲಿ, ಇದಕ್ಕೆ ಹಕ್ಕಿ ಜ್ವರ. ಈ ಹಕ್ಕಿ ಜ್ವರದ ಗುಣಲಕ್ಷಣಗಳನ್ನ ಹೊಂದಿರುವಂಥ ಪ್ರಾಣಿಗಳೇನಿರುತ್ತೆ ಅವುಗಳನ್ನ ಕ್ವಾರಂಟೈನ್ ಮಾಡಬೇಕಂತ ಹೇಳಿ ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಹೇಳಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಕೀವರ್ಡ್ಗಳ ಬಗ್ಗೆ ನಾವು ನೋಡೋಣ. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಬರ್ಡ್ ಫ್ಲೂ ಅಥವಾ ಇದಕ್ಕೆ H5N1 ವೈರಸ್ ಅಂತ ಕೂಡ ಕರಿತೀವಿ. ಎಸ್, ಸೊ ಇದು ಏಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಈ ಮಹಾರಾಷ್ಟ್ರದಲ್ಲಿ ಕೆಲವು ಪ್ರಾಣಿಗಳಲ್ಲಿ ಈ ರೀತಿಯ ಒಂದು ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಅನ್ನುವಂಥದ್ದು ಕಾಣಿಸಿಕೊಂಡಿರುವಂಥ ಮೊದಲ ಒಂದು ಪ್ರಕರಣ ದಾಖಲ ಆಗಿದೆ. ಹಾಗೆ ಏನು ಈ ಹಿಂದೆ ನಾಗ್ಪುರದಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ ಕೂಡ ಈ ಒಂದು ಬರ್ಡ್ ಫ್ಲೂ ಕಾರಣದಿಂದಾಗಿ 3 ಟೈಗರ್ಗಳು ಹಾಗೆ ಒಂದು ಲೆಪರ್ಡ್ ಕೂಡ ಏನಾಗಿತ್ತು ಅಂತಂದರೆ ಸಾವನ್ನಪ್ಪಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಸೋಂಕಿನ ಲಕ್ಷಣಗಳ ಕಂಡು ಬಂದಿರುವಂಥ ಪ್ರಾಣಿಗಳನ್ನ ಕ್ವಾರಂಟೈನ್ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ರಾಜ್ಯಗಳಿಗೆ ಇಲ್ಲಿ ಆದೇಶವನ್ನು ನೀಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಬರ್ಡ್ ಫ್ಲೂಗಳ ಬಗ್ಗೆ ತಿಳ್ಕೋಣ. ಏನಿದು ಸೋಂಕು ಅಥವಾ ಈ ಒಂದು ಕಾಯಿಲೆ ಅನ್ನುವಂಥದ್ದು. ಸೊ ಬರ್ಡ್ ಫ್ಲೂಗೆ ಏವಿಯನ್ ಫ್ಲೂ ಅಂತ ಕೂಡ ಕರೀತಾರೆ. ಹಕ್ಕಿ ಜ್ವರ, ಏವಿಯನ್ ಫ್ಲೂ. ಸೊ ಈ ಬರ್ಡ್ ಫ್ಲೂ ಅಥವಾ ಏವಿಯನ್ ಫ್ಲೂ ಅನ್ನುವಂಥದ್ದು ಹೆಚ್ಚಾಗಿ ಈ ಕಾಡಿನಲ್ಲಿರುವಂಥ ಕಾಡು ಕೋಳಿಗಳೇನಿರುತ್ತೆ ಹಾಗೆ ಕಾಡು ಪಕ್ಷಿಗಳಲ್ಲಿ ಇದು ಕಂಡುಬರುತ್ತೆ. ಸೊ ಇದು ಯಾವ ರೀತಿ ವರ್ಗಾವಣೆ ಆಗತ್ತೆ ಅಂತಂದರೆ ಏನು ಈ ಒಂದು ಕೋಳಿ ಫಾರ್ಮ್ ಏನಿರುತ್ತೆ, ಕೋಳಿ ಸಾಕಾಣೆ ಕೇಂದ್ರಗಳಲ್ಲಿ ಕೂಡ ಏನಾಗುತ್ತೆ ಅಂದರೆ ಇದು ವರ್ಗಾವಣೆಯಾಗಿ ಸೊ ಅಲ್ಲಿ ಸಾಮೂಹಿಕ ಒಂದು ಈ ಒಂದು ಕೋಳಿಗಳೇನಿರುತ್ತೆ ಅವುಗಳ ಒಂದು ಸಾವಿಗೆ ಕಾರಣ ಆಗತ್ತೆ. ಎಸ್, ಸೊ ಇಲ್ಲಿ ಪ್ರಮುಖವಾಗಿರುವಂಥದ್ದು ಏನಂತಂದರೆ ಈ H5N1 ಬರ್ಡ್ ಫ್ಲೂ. ಸೊ ಇದು ಏನಾಗಿದೆ ಅಂತಂದರೆ ಒಂದು ಸಾಂಕ್ರಾಮಿಕ ರೋಗ ಆಗಿದೆ. ಅಂದರೆ ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಇದಕ್ಕೆ ಪಕ್ಷಿಗೆ ಏನಾಗುತ್ತೆ, ಇದು ಸ್ಪ್ರೆಡ್ ಆಗುತ್ತೆ, ಸಾಂಕ್ರಾಮಿಕ. ಎಸ್, ಸೊ ಈ ಒಂದು ಕಾಯಿಲೆ ಬಂದಿರುವಂಥ ಪಕ್ಷಿಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ. ಎಸ್, ಸೊ ಇದು ಈ ಒಂದು ಸಾಂಕ್ರಾಮಿಕ ರೋಗವಾಗಿರೋದ್ರಿಂದ ಇದು ಮಾನವರಿಗೆ ಕೂಡ ಹರಡುತ್ತೆ, ಬಟ್ ಇದು ಅಪರೂಪವಾಗಿರುತ್ತೆ. ಸೊ ಇನ್ ಕೇಸ್ ಏನಾದರೂ ಈ ಒಂದು ಸೋಂಕು ಮಾನವರಿಗೆ ಸ್ಪ್ರೆಡ್ ಆಗಿದ್ದರೆ ಸೊ ಇದು ಮಾನವರ ಒಂದು ಬದುಕುಳಿಯೋದರ ಅಂತ ತುಂಬ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ಮೋರ್ಟ್ಯಾಲಿಟಿ ರೇಟ್ ಅಂದರೆ ಸಾವಿನ ಪ್ರಮಾಣ ಪ್ರತಿಶತ 60% ಇರುತ್ತೆ. ಎಸ್, ಸೊ ಇದರ ಒಂದು ಆರಂಭಿಕ ಮೂಲವನ್ನು ನೋಡೋದಾದರೆ ಇದು ಎಲ್ಲಿ ಆರಂಭದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂದರೆ ಎಸ್, ಸೊ ಸರ್ವ ರೋಗಗಳ ಒಂದು ಮೂಲವಾಗಿರುವಂಥ ಈ ಒಂದು ಚೀನಾದಲ್ಲಿ ಕಾಣಿಸಿಕೊಳ್ಳುತ್ತೆ. 1996ರಲ್ಲಿ ಈ ಒಂದು ಕಾಯಿಲೆ ಮೊದಲ ಬಾರಿಗೆ ಚೀನಾದಲ್ಲಿ ಕಾಣಿಸಿಕೊಳ್ಳುತ್ತೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಇಂಪ್ಲಿಕೇಶನ್ ಆಫ್ ಚೀನಾಸ್ ಮೆಗಾ ಡ್ಯಾಮ್ ಪ್ರಾಜೆಕ್ಟ್. ಎಸ್, ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಚೀನಾಸ್ ಮೆಗಾ ಡ್ಯಾಮ್ ಪ್ರಾಜೆಕ್ಟ್. ಎಸ್, ಸೊ ಏನು ಚೀನಾದವರು ಈ ಒಂದು ಬ್ರಹ್ಮಪುತ್ರ ನದಿಯ ಮೇಲೆ ಒಂದು ವಿಶ್ವದ ಅತಿ ದೊಡ್ಡ ಒಂದು ಅಣೆಕಟ್ಟನ್ನು ಏನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಣೆಕಟ್ಟಿನಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ನ ಮಾಡಿದ್ದಾರೆ. ಎಸ್, ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರಾಜೆಕ್ಟ್ಗಳ ಬಗ್ಗೆ ತಿಳ್ಕೋಣ. ಎಸ್, ಸೊ ಏನು ಅಂತಂದರೆ ಈ ಬ್ರಹ್ಮಪುತ್ರ ನದಿ ಏನಿದೆ ಸೊ ಇದು 4 ದೇಶಗಳಲ್ಲಿ ಏನಾಗತ್ತೆ ಅಂದರೆ ಫ್ಲೋ ಆಗತ್ತೆ. ಸೊ ಮೊದಲನೇದಾಗಿ ಏನಂತಂದರೆ ಏನು ಡ್ಯಾಮನ್ನು ನಿರ್ಮಾಣವನ್ನು ಮಾಡ್ತಾ ಇದೆ, ಈ ಡ್ಯಾಮ್ ನಿರ್ಮಾಣ ಮಾಡೋದ್ರಿಂದ ಯಾವ ದೇಶಗಳ ಮೇಲೆ ಇದು ಪರಿಣಾಮವನ್ನು ಬೀರ್ಬೋದು ಅಂತಂದರೆ ಸೊ ಮೊದಲನೇದಾಗಿ ಈ ಚೀನಾ ಅನ್ನುವಂಥದ್ದು ಅಪ್ಪರ್ ಮೋಸ್ಟ್ ರಿವರೈನ್ ಕಂಟ್ರಿ ಆಗಿದೆ. ಸೊ ನಂತರದಲ್ಲಿ ಬರುವಂಥದ್ದು ನಮ್ಮ ಭಾರತ ಮತ್ತು ಭೂತಾನ್ ಇವು ಲೋವರ್ ರಿಪೆರೈನ್ ಒಂದು ನೇಷನ್ಗಳಾಗಿದೆ. ಹಾಗೆ ಬಾಂಗ್ಲಾದೇಶ್ ಕೂಡ. ಸೊ ಬಾಂಗ್ಲಾದೇಶ್ ಕೂಡ ಇಲ್ಲಿ ಏನಾಗುತ್ತೆ ಲೋವರ್ ಮೋಸ್ಟ್ ರಿಪೆರೈನ್ ನೇಷನ್ ಆಗತ್ತೆ.
ಸೊ ಅಂತಿಮವಾಗಿ ಬ್ರಹ್ಮಪುತ್ರ ನದಿ ಏನಿದೆ, ಸೊ ಇದು ಅಂತಿಮವಾಗಿ ಯಾವ ಒಂದು ಬೇ ಆಫ್ ಬೆಂಗಾಲ್ನ ಸೇರುತ್ತೆ, ಬೇ ಆಫ್ ಬೆಂಗಾಲ್ನ ಸೇರುತ್ತೆ. ಸೊ ಇದಿಷ್ಟು ಬೇಸಿಕ್ ಆದ್ರೆ, ಸೊ ನಂತರದಲ್ಲಿ ಈ ಒಂದು ಆರ್ಟಿಕಲ್ ಏನು ಹೇಳಿದ್ದಾರೆ ಅಂತಂದ್ರೆ, ಈ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಇದು ಯಾವ ರೀತಿ ಪರಿಣಾಮಗಳನ್ನ ಬೀರಬಹುದು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಎಸ್, ಸೊ ಮೊದಲನೇದಾಗಿ ಏನಂತಂದರೆ, ಏನು ಈ ಚೀನಾ ಈ ಒಂದು ಡ್ಯಾಮನ್ನು ನಿರ್ಮಾಣವನ್ನು ಮಾಡ್ತಾ ಇದೆ, ಸೊ ಇದು ಟೆಕ್ಟೋನಿಕ್ ಪ್ಲೇಟ್ ಹಾದು ಹೋಗುವಂಥ ಸ್ಥಳದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಹಾದು ಹೋಗುವಂಥ ಸ್ಥಳದಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಾ ಇದೆ. ಅಂದರೆ ಈ ಟೆಕ್ಟೋನಿಕ್ ಪ್ಲೇಟ್ ಏನು ಹಾದು ಹೋಗುತ್ತೆ, ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಹೆಚ್ಚಾಗಿ ಭೂಕಂಪಗಳು ಸಂಭವಿಸುತ್ತೆ. ಎಸ್, ಸೊ ಹೀಗಾಗಿ ಏನಾಗ್ಬೋದು ಅಂತಂದರೆ, ಇನ್ ಕೇಸ್ ಏನಾದರೂ ಈ ಒಂದು ಪ್ರದೇಶದಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡಿದ್ದೇ ಆದಲ್ಲಿ ಅಲ್ಲಿ ಹೆಚ್ಚಾಗಿ ಏನಾಗ್ಬೋದು, ಭೂಕುಸಿತದಂಥ ಅಪಾಯಗಳು ಕಾಣಿಸಿಕೊಳ್ಳಬಹುದು. ಹಾಗೆ ಗುಡ್ಡಗಾಡು ಕುಸಿತ ಕೂಡ ಆಗ್ಬೋದು, ಗುಡ್ಡ ಕುಸಿತ. ಸೊ ಈ ರೀತಿಯಂಥ ಅಪಾಯಗಳು ಇಲ್ಲಿ ಎದುರಾಗತ್ತೆ. ಸೊ ನಂತರದಲ್ಲಿ ಏನಂತಂದರೆ, ಈ ಹಿಂದೆ ಚೀನಾದಲ್ಲಿ ತ್ರೀ ಜಾರ್ಜಸ್ ಡ್ಯಾಮನ್ನು ಏನು ನಿರ್ಮಾಣವನ್ನು ಮಾಡಿತ್ತು, ಸೊ ಈ ನಿರ್ಮಾಣದಿಂದ ಏನಾಗಿದೆ ಅಂದರೆ ಸುಮಾರು ಅಲ್ಲಿನ ಅಂದರೆ ಚೀನಾದಲ್ಲಿನ ಸುಮಾರು 14 ಲಕ್ಷ ಜನ ಏನಾಗಿದ್ದಾರೆ ಅಂತಂದರೆ ಇಲ್ಲಿ ನಿರ್ವಸತಿಕರಾಗಿದ್ದಾರೆ. ಅಂದರೆ ಅವರು ತಮ್ಮ ಮನೆ ಮಠಗಳನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಅಲ್ಲಿ ಬಂದಿತ್ತು ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ ನಂತರ ಏನು ಈ ಒಂದು ಡ್ಯಾಮ್ ನಿರ್ಮಾಣದಿಂದ ಇದು ಬಾಂಗ್ಲಾ ಮತ್ತು ಭಾರತದ ಒಂದು ಆರ್ಥಿಕತೆ ಮೇಲೆ ನಿಯಂತ್ರಣವನ್ನು ಕೂಡ ಬೀರ್ಬೋದು ಅಂತ ಹೇಳಲಾಗ್ತಾ ಇದೆ. ಆರ್ಥಿಕತೆಯ ಮೇಲೆ ನಿಯಂತ್ರಣ, ಯಾವ ರೀತಿ ನಿಯಂತ್ರಣವನ್ನು ಬೀರ್ಬೋದು ಅಂತಂದರೆ, ಏನು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಚೀನಾದ ನಡುವೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಘರ್ಷ ಅನ್ನುವಂಥದ್ದು ಇದೆ. ಸೊ ಈ ಹಿನ್ನೆಲೆ ಏನಾದರೂ ಈ ಭಾರತ ಮತ್ತು ಈ ಚೀನಾದ ಸಂಬಂಧಗಳು ಏನಾದರೂ ದ್ವಿಪಕ್ಷೀಯ ಸಂಬಂಧಗಳೇನಾದರೂ ಬಿಗಡಾಯಿಸಿದ್ರೆ ಅಥವಾ ಹದಗೆಟ್ರೆ ಏನು ಮಾಡ್ಬೋದು ಅಂತಂದ್ರೆ, ಚೀನಾ ಇದನ್ನು ಒಂದು ಸಾಧನವಾಗಿ ಬಳಸ್ಕೊಳ್ಬೋದು. ಯಾವ ರೀತಿ ಅಂತಂದ್ರೆ, ಇನ್ ಕೇಸ್ ಏನಾದರೂ ಈ ಮುಂಗಾರಿನ ಸಂದರ್ಭದಲ್ಲಿ ಅತಿಯಾಗಿ ಮಳೆ ಆಗಿರುವಂಥ ಸಂದರ್ಭದಲ್ಲಿ ಚೀನಾ ಇಲ್ಲಿ ಬರುತ್ತೆ, ಅಪ್ಪರ್ ರಿಪೇರಿಯನ್ ಇದರಲ್ಲಿ ಬರುತ್ತೆ. ಸೊ ಅದರ ನಂತರದಲ್ಲಿ ಭಾರತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಾಂಗ್ಲಾದೇಶ ಬರುತ್ತೆ. ಎಷ್ಟು ಇಲ್ಲಿ ಚೀನಾ ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದೆ ಅಂದರೆ, ಈ ಒಂದು ನಮ್ಮ ಭಾರತದ ಈ ಅರುಣಾಚಲ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಗಡಿಯಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ, ಅಂತಿಮವಾಗಿ ನೀರನ್ನು ಸ್ಟಾಕ್ ಮಾಡಿಕೊಂಡು ಏಕಾಏಕಿ ನೀರನ್ನು ಏನಾದರೂ ಬಿಟ್ಟರೆ, ಸೊ ಭಾರತದ ಈ ಈಶಾನ್ಯ ರಾಜ್ಯಗಳಲ್ಲಿ ಏನಾಗ್ಬೋದು ಅಂತಂದರೆ ಅದು ಪ್ರವಾಹಕ್ಕೆ ಕಾರಣವಾಗ್ಬೋದು. ಸೊ ಇನ್ನೊಂದೆಡೆ ಬರಗಾಲದಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ, ಚೀನಾದವರು ಆ ಒಂದು ನೀರಿಗೆ ತಡೆಯನ್ನು ಒಡ್ಡಿ ಸೊ ಏನು ಭಾರತದಲ್ಲಿ ಈ ಬರಗಾಲಕ್ಕೆ ಕಾರಣವಾಗ್ಬೋದು. ಸೊ ಈ ಮೂಲಕ ಏನಾಗ್ಬೋದು, ಭಾರತದಲ್ಲಿ ಈ ಒಂದು ಕೃಷಿ ಉತ್ಪಾದಕತೆ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತೆ. ಸೊ ಈ ಮೂಲಕ ಈ ರೀತಿ ಚೀನಾ ಆ ಭಾರತದ ಒಂದು ಆರ್ಥಿಕತೆ ಮೇಲೆ ನಿಯಂತ್ರಣವನ್ನು ಕೂಡ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಒಂದು ಬ್ರಹ್ಮಪುತ್ರ ನದಿಯ ಕುರಿತು ಅಂದರೆ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿರುತ್ತೆ. ಎಸ್, ಸೊ ಯಾವುದ್ರ ಕುರಿತು ಅಂತಂದರೆ, ಈ ಬ್ರಹ್ಮಪುತ್ರ ಹರಿವಿನ ನೀರಿನ ಮಟ್ಟ ಎಷ್ಟಿದೆ, ಹಾಗೆ ನೀರಿನ ಲಭ್ಯತೆ ಮತ್ತು ಅಲ್ಲಿನ ಮಳೆಯ ಪ್ರಮಾಣದ ಕುರಿತು ಉಭಯ ದೇಶಗಳು ಏನಂತಂದರೆ ಈ ದತ್ತಾಂಶವನ್ನು ಶೇರ್ ಮಾಡಿಕೊಳ್ಳಬೇಕಂತ ಹೇಳಿ 2006ರಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಆದರೆ ಈ ಒಪ್ಪಂದ ಏನಾಗಿದೆ ಅಂದರೆ ಇವಾಗ 2023ಕ್ಕೆ ಅದು ಅಂತ್ಯ ಆಗಿದೆ. ಸೊ ಈ ಒಂದು ಒಪ್ಪಂದದ ಮತ್ತೆ ಮರುಪರಿಶೀಲನೆಗಾಗಿ ಇವಾಗ ಮಾತುಕತೆಗಳು ನಡೀತಾ ಇರುವಂಥದ್ದು. ಹಾಗೆ ಇದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು, ಪರಿಸರದ ಮೇಲೆ. ಎಸ್, ಸೊ ಏನಂತಂದ್ರೆ, ಈ ಒಂದು ಡ್ಯಾಮ್ ಅನ್ನುವಂಥದ್ದು ಅಲ್ಲಿನ ಹಲವಾರು ಜನರ ಒಂದು ಪುನರ್ವಸತಿಗೆ ಕಾರಣವಾಗಬಹುದು. ಹಾಗೆ ಇಲ್ಲಿ ಮಣ್ಣಿನ ಸವಕಳಿ ಕೂಡ ಆಗ್ಬೋದು, ಮಣ್ಣಿನ ಸವಕಳಿ. ಹಾಗೆ ಹಲವಾರು ಪ್ರಾಣಿಗಳ ಒಂದು ಆವಾಸ ಸ್ಥಾನಗಳಿಗೆ ಕೂಡ ಏನಾಗುತ್ತೆ, ಆವಾಸ ಸ್ಥಾನಗಳಿಗೆ ಕೂಡ ಧಕ್ಕೆಯನ್ನು ತರುತ್ತೆ. ಸೊ ಈ ರೀತಿ ಚೀನಾ ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂಥ ಡ್ಯಾಮಿನಿಂದ ಆಗುವಂಥ ಹಲವು ಪರಿಣಾಮಗಳು ಇಲ್ಲಿ ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಇಂಡಿಯಾ ನೀಡ್ಸ್ ಟು ಪ್ರಿಯೋರಿಟೈಸ್ ಪ್ರಿವೆಂಟಿವ್ ಕೇರ್. ಸೊ ಭಾರತ ಇಲ್ಲಿ ಪ್ರಿವೆಂಟಿವ್ ಕೇರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ.
ಹಾಗಿದ್ರೆ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳು, ಅಂದರೆ ಇವು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಇಂತಹ ಕಾಯಿಲೆಗಳು ಏನಾಗ್ತಾ ಇದೆ ಅಂದರೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅವುಗಳಲ್ಲಿ ಪ್ರಮುಖವಾಗಿ ಹಾರ್ಟ್ ಡಿಸೀಸ್ ಆಗಿರ್ಬೋದು, ಸ್ಟ್ರೋಕ್, ಡಯಾಬಿಟಿಸ್, ಕ್ಯಾನ್ಸರ್. ಸೊ ಈ ರೀತಿ ಕಾಯಿಲೆಗಳು ಏನಾಗ್ತಾ ಇದೆ ಅಂದರೆ ನಮ್ಮ ಭಾರತದ ಅಂದರೆ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಒಂದು ಆರ್ಥಿಕ ಹೊರೆಯಾಗಿ ಕಂಡುಬರ್ತಾ ಇದೆ. ಸೊ ಆರೋಗ್ಯ ವ್ಯವಸ್ಥೆಯ ಮೇಲೆ ಮತ್ತು ವೈಯಕ್ತಿಕವಾಗಿ ಕೂಡ ಏನಾಗ್ತಾ ಅಂದರೆ ಒಂದು ಆರ್ಥಿಕ ಹೊರೆಯಾಗಿ ಕಂಡುಬರ್ತಾ ಇದೆ. ಸೊ ಇಲ್ಲಿ NCD ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಅಕೌಂಟೆಡ್ ಫಾರ್ 65% ಆಫ್ ಆಲ್ ಡೆತ್ಸ್ ಇನ್ 2024. ಸೊ ಏನು 2022ರಲ್ಲಿ ಏನು ಒಟ್ಟಾರೆ ಡೆತ್ಗಳಾಗತ್ತಾ ಆ ಒಟ್ಟಾರೆ ಡೆತ್ಗಳಲ್ಲಿ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದೇ ಆಗುವಂಥ ಡೆತ್ಗಳು ಎಷ್ಟಿದೆ ಅಂದರೆ ಪ್ರತಿಶತ 65%ನಷ್ಟು ಇದೆ. ಸೊ ಇದೇ 2010 ಮತ್ತು 13 ಸಂದರ್ಭದಲ್ಲಿ 50%ನಷ್ಟು ಇವುಗಳಿಂದ ಸಾವಾಗ್ತಾ ಇತ್ತು. ಸೊ ಅನ್ನುವಂಥ ಅಂಶವನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅವರು ಹೇಳಿದ್ದಾರೆ ತನ್ನ ಒಂದು 5ನೇ ಸರ್ವೆಯಲ್ಲಿ. ಹಾಗೆ 1 in 4 ಅಡಲ್ಟ್ ಮೆನ್ ಆರ್ ಇನ್ ಹೈಪರ್ ಟೆನ್ಸಿವ್ ಅಂದರೆ ಪ್ರತಿ 4 ಪುರುಷರಲ್ಲಿ ಒಬ್ಬರು ಏನಾಗ್ತಾ ಇದೆ ಅಂದ್ರೆ ಹೈಪರ್ ಟೆನ್ಸಿವ್ ಆಗ್ತಿದ್ದಾರೆ. ಹಾಗೆ 1 in 8 ಆರ್ ಡಯಾಬಿಟಿಕ್, ಪ್ರತಿ 8 ಜನರಲ್ಲಿ ಒಬ್ಬರಿಗೆ ಏನಾಗ್ತಾ ಇದೆ ಅಂದರೆ ಡಯಾಬಿಟಿಸ್ ಅನ್ನುವಂಥದ್ದು ಕಾಣಿಸಿಕೊಳ್ತಾ ಇದೆ ಅನ್ನುವಂಥದ್ದನ್ನ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು ಹೇಳ್ತಾ ಇದೆ. ಸೊ ಇದು ಗ್ರೋವಿಂಗ್ ಎಕನಾಮಿಕ್ ಬರ್ಡನ್. ಸೊ ಏನು ಈ ರೀತಿಯ ಒಂದು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ, ಸೊ ಇದು ಆರ್ಥಿಕತೆಯ ಮೇಲೆ ಯಾವ ರೀತಿ ಒಂದು ಹೊರೆಯಾಗಿ ಕಂಡು ಬರ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಒಂದು ಯೂನಿಯನ್ ಬಜೆಟ್ನಲ್ಲಿ 2024ರಲ್ಲಿ ಸುಮಾರು 87,657 ಕೋಟಿ ರೂಪಾಯಿಯನ್ನು ತನ್ನ ಆರೋಗ್ಯಕ್ಕಾಗಿ ಹೆಚ್ಚಿಸಿದೆ. ಅಂದರೆ ಪ್ರತಿಶತ ಅಂದರೆ ಕಳೆದ ಬಜೆಟ್ಗೆ ಹೋಲಿಸಿದ್ರೆ 13% ಏರಿಕೆ ಆಗಿದೆ. ಆದರೆ ಇಲ್ಲಿ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಈ ರೀತಿ ಇನ್ಕ್ರೀಸ್ ಮಾಡಿದರೂ ಕೂಡ ಈ ಫಂಡ್ ಇನ್ನೂ ಕೂಡ ಸಾಲಲ್ಲ ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಹಾಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಭಾರತದ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರೊಜೆಕ್ಟ್ಸ್ ದ್ಯಾಟ್ ಎಕನಾಮಿಕ್ ಬರ್ಡನ್ ಆಫ್ NCD in India will surpass to 80 lakh crore by 2030, a cost equivalent to 2 lakh per household. ಅಂದ್ರೆ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳೋ ಪ್ರಕಾರ ಏನು ಅಂತಂದ್ರೆ 2030 ವೇಳೆಗೆ ಭಾರತದಲ್ಲಿ ಈ ಒಂದು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಂದ ಆಗುವಂಥ ಒಟ್ಟಾರೆ ಆರ್ಥಿಕ ವೆಸ್ಟ್ ಎಷ್ಟಾಗಲಿದೆ ಅಂತಂದರೆ ಸುಮಾರು 280 ಲಕ್ಷ ಕೋಟಿಯಷ್ಟು ಆಗಲಿದೆ ಅಂತ ಹೇಳಿ ಅಂದಾಜನ ಮಾಡಲಾಗಿದೆ. ಹಾಗೆ ಸೊ ಇಲ್ಲಿ ಭಾರತದಲ್ಲಿ ಈ ಒಂದು ನಾನ್ ಕಮ್ಯುನಿಕೇಷನ್ ಡಿಸೀಸ್ಗೆ ಸಂಬಂಧಪಟ್ಟಿರುವಂಥ ಸವಾಲುಗಳು ಏನು ಅಂತಂದರೆ ಸೊ ಅನ್ಫಾರ್ಚುನೇಟ್ಲಿ ಕಾಂಪ್ರಹೆನ್ಸಿವ್ ಹೆಲ್ತ್ ಚೆಕ್ ಅಂದರೆ ಈ ಒಂದು ಸಮಗ್ರವಾದಂಥ ಒಂದು ಪರೀಕ್ಷೆನ ಏನು ಮಾಡ್ತಾರೆ ನೋಡಿ ಈ ಒಂದು NCDಗೆ ಸಂಬಂಧಪಟ್ಟಂತೆ ಅದಕ್ಕೆ ಏನಾಗ್ತಾ ಇದೆ ಅಂದರೆ ಆರೋಗ್ಯ ವೆಚ್ಚ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಅಂದರೆ ಎಷ್ಟಿದೆ ಅಂತಂದರೆ ಅದು 8,000 to 15,000 ಅನ್ನುವಂಥದ್ದು ಇದೆ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ. ಇದರರ್ಥ ಇಲ್ಲಿ ಆರೋಗ್ಯ ವೆಚ್ಚ ಅನ್ನುವಂಥದ್ದು ಏನಿದೆ ಭಾರತದಲ್ಲಿ ತುಂಬಾ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವೇ ಫಾರ್ವರ್ಡ್ ಏನಾಗಿರಬೇಕು, ಮುಂದಿನ ದಾರಿ ಏನಾಗಿರ್ಬೇಕಂದ್ರೆ ಮೊದಲನೇದಾಗಿ ವಿ ನೀಡ್ ಟು ಸ್ಟ್ರೆಂಥನ್ ಅರ್ಲಿ ಇಂಟರ್ವೆನ್ಷನ್ ಕೆಪಾಬಿಲಿಟಿ ಥ್ರೂ ದ ಆಯುಷ್ಮಾನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್. ಸೊ ಅಂದರೆ ಇಲ್ಲಿ ಆಯುಷ್ಮಾನ್ ಹೆಲ್ತ್ ಸೆಂಟರ್ಗಳ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಬಡವರಿಗೆ ಇಲ್ಲಿ ಆರೋಗ್ಯ ಉಚಿತ ಒಂದು 5 ಲಕ್ಷದವರೆಗೆ ಏನು ಮಾಡಲಾಗತ್ತೆ ಅಂದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಮೆಯನ್ನು ಕೂಡ ನೀಡಲಾಗತ್ತೆ. ಸೊ ಈ ಅಂದರೆ ಇಲ್ಲಿ ಆರೋಗ್ಯ ವೆಚ್ಚವನ್ನು ಭರಿಸಲಿಕ್ಕೆ ಜನರಿಗೆ ಕೂಡ ಇಲ್ಲಿ ಸಹಾಯಕವಾಗತ್ತೆ. ಸೊ ಅದಾದ ನಂತರದಲ್ಲಿ ಸೆಕೆಂಡ್ ಒನ್ ವಿ ನೀಡ್ ಟು ಇಂಪ್ರೂವ್ ದಿ ಅಡಾಪ್ಟೇಷನ್ ಆಫ್ ಸ್ಕ್ರೀನಿಂಗ್ ಆಟ್ ಪ್ರೈವೇಟ್ ಸೆಂಟರ್. ಸೊ ಅಂದರೆ ಈ ಒಂದು ಖಾಸಗಿ ಕೇಂದ್ರಗಳಲ್ಲೂ ಕೂಡ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಪರೀಕ್ಷೆಯನ್ನು ತಪಾಸಣೆಯನ್ನು ಮಾಡಲಿಕ್ಕೆ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಇವುಗಳನ್ನು ಕೂಡ ಹೆಚ್ಚಿಸಬೇಕಂತ ಹೇಳಿ ನಾವು ಪರಿಹಾರ ಉಪಾಯವಾಗಿ ಇವುಗಳನ್ನ ಬರೀಬಹುದು. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. IIT ಮದ್ರಾಸ್ ಕೊಲಾಬರೇಟ್ ಆನ್ ಪ್ರಾಜೆಕ್ಟ್ ವಿಸ್ತಾರ್. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಪ್ರಾಜೆಕ್ಟ್ ವಿಸ್ತಾರ್ ಅನ್ನುವಂಥದ್ರ ಕುರಿತು. ಸೊ ಇಲ್ಲಿ IIT ಮದ್ರಾಸ್ ಅವರು ಈ ಅಗ್ರಿಕಲ್ಚರ್ ಮಿನಿಸ್ಟರ್ ಒಟ್ಟಿಗೆ ಸೇರಿ ಈ ಒಂದು ಪ್ರಾಜೆಕ್ಟ್ ವಿಸ್ತಾರ ಅನ್ನೋದನ್ನು ಜಾರಿಗೆ ತಂದಿದ್ದಾರೆ. ಹಾಗಿದ್ರೆ ಏನಿದು ಪ್ರಾಜೆಕ್ಟ್ ವಿಸ್ತಾರ ಅನ್ನೋದು ಅಂತಂದರೆ ಇದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದನ್ನು ಯಾವ ಕಾರಣಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಬೈ ಇಂಟಿಗ್ರೇಷನ್ ಇನ್ಫಾರ್ಮೇಷನ್ ಅಬೌಟ್ ಸ್ಟಾರ್ಟ್ಸ್ ಅಪ್ ಇನ್ ದ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್. ಅಂದರೆ ಈ ಒಂದು ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ವಲಯಗಳೇನಿರುತ್ತೆ ಆ ವಲಯಗಳಲ್ಲಿನ ಸ್ಟಾರ್ಟಪ್ ಅಂದರೆ ನವೋದ್ಯಮಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ವೇದಿಕೆ ಏನಾಗಿದೆ ಅಂದರೆ ಈ ಪ್ರಾಜೆಕ್ಟ್ ವಿಸ್ತಾರ ಅನ್ನುವಂಥದ್ದು ಆಗಿದೆ. ದ ಇನಿಷಿಯೇಟಿವ್ ಏಮ್. ಸೊ ಇದರ ಉದ್ದೇಶ ಏನು ಅಂತಂದರೆ ಟು ಎನ್ಹ್ಯಾನ್ಸ್ ದಿ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ದ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಥ್ರೂ
ಡಿಜಿಟಲೈಸೇಷನ್ ಅಂದರೆ ಡಿಜಿಟಲೀಕರಣದ ಮೂಲಕ ಈ ಒಂದು ಕೃಷಿ ವಿಸ್ತರಣಾ ಒಂದು ವ್ಯವಸ್ಥೆ ಏನಿದೆ ಅದನ್ನು ಪರಿಣಾಮಕಾರಿಯಾಗಿ ಅದನ್ನು ಜಾರಿಗೆ ತರುವಂಥ ಉದ್ದೇಶವನ್ನು ಈ ಒಂದು ಉಪಕ್ರಮ ಹೊಂದಿದೆ. ದಿಸ್ ವಿಲ್ ಹೆಲ್ಪ್ ಫಾರ್ಮರ್ಸ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್ access ದಿ ಕೆಪಾಬಿಲಿಟೀಸ್ ಆ್ಯಂಡ್ ಆಫರಿಂಗ್ಸ್ ಆಫ್ ದಿ ಸ್ಟಾರ್ಟಪ್ಸ್ ಮೋರ್ ಈಸಿಲಿ. ಏನು ಈ ಕೃಷಿಗೆ ಸಂಬಂಧಪಟ್ಟಂತೆ ಏನು ನವೋದ್ಯಮಗಳೇನಿರುತ್ತೆ ಅವುಗಳು ನೀಡುವಂಥ ಸೇವೆಗಳೇನಿರುತ್ತೆ ಆ ಸೇವೆಗಳನ್ನ ರೈತರು ಮತ್ತು ಇಲ್ಲಿ ಮಧ್ಯಸ್ಥಗಾರರು ಪಡೆದುಕೊಳ್ಳಲಿಕ್ಕೆ ಏನಾಗುತ್ತೆ ಸಾಧ್ಯವಾಗತ್ತೆ. ಸೊ ಇಟ್ ಕಂಟೈನ್ಸ್, ಸೊ ಅದರಲ್ಲಿ ಈ ಒಂದು ವೇದಿಕೆ ಅಡಿಯಲ್ಲಿ ಸುಮಾರು 12,000ಕ್ಕಿಂತ ಹೆಚ್ಚಿನ ಒಂದು ಕೃಷಿ ಸಂಬಂಧಿತ ನವೋದ್ಯಮಗಳ ಕುರಿತು ಮಾಹಿತಿ ಇರುತ್ತೆ. Now let us move on to the next topic. Government launches a revamped BankNet portal for e-auction. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ BankNet ಪೋರ್ಟಲ್ಗಳ ಬಗ್ಗೆ. ಏನಿದು BankNet ಪೋರ್ಟಲ್ ಅಂತಂದರೆ ಇಟ್ ಈಸ್ ಇ ಆಕ್ಷನ್ ಪೋರ್ಟಲ್, ಅಂದರೆ ಈ ಆನ್ಲೈನ್ ಮುಖಾಂತರ ಹರಾಜು, ಆಕ್ಷನ್ ಅಂತಂದರೆ ಹರಾಜು ಹಾಕುವಂಥ ಒಂದು ವೇದಿಕೆ ಆಗಿದೆ. ಏನು ಹರಾಜು ಹಾಕಲಾಗತ್ತೆ ಅಂತಂದರೆ ಇದರಲ್ಲಿ ದ ಕನ್ಸೋಲಿಡೇಟ್ ದಿ ಇನ್ಫಾರ್ಮೇಷನ್ ಆನ್ ಆಲ್ ಪ್ರಾಪರ್ಟೀಸ್ ದಾಟ್ ಆರ್ ಪುಟ್ ಅಪ್ ಫಾರ್ ಎ ಇ ಆಕ್ಷನ್ ಬೈ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಅಂದ್ರೆ ಈ ಸಾರ್ವಜನಿಕ ವಲಯದ ಬ್ಯಾಂಕ್ಗಳೇನಿರುತ್ತೆ ಇವುಗಳು ಹರಾಜು ಹಾಕುವಂಥ ಎಲ್ಲ ಒಂದು ಪ್ರಾಪರ್ಟಿಗಳ ಸ್ವತ್ತುಗಳ ಮಾಹಿತಿ ಇದರಲ್ಲಿ ಒಳಗೊಂಡಿರುತ್ತೆ. ಸೊ ಇದು ದ ಪೋರ್ಟಲ್ ಇಸ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಬೈಯರ್ಸ್ ಇನ್ವೆಸ್ಟರ್ಸ್ ಆಫರಿಂಗ್ ಅ ವೈಡ್ ರೇಂಜ್ ಆಫ್ ಪ್ರಾಪರ್ಟಿ. ಅಂದರೆ ಈ ಒಂದು ಆಸ್ತಿಯನ್ನು ಯಾರಾದರೂ ಕೊಂಡುಕೊಳ್ತಾ ಇದ್ದೀರಾ ಅಥವಾ ಅದರಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದೀರಾ ಅವರಿಗೆ ಹಲವಾರು ರೀತಿಯ ಒಂದು ಏನಂತಾರೆ ಈ ಪೋರ್ಟಲ್ ಅಡಿಯಲ್ಲಿ ಎಲ್ಲ ಮಾಹಿತಿ ಅನ್ನುವಂಥದ್ದು ಅದರಲ್ಲಿ ಲಭ್ಯ ಆಗುತ್ತೆ. Now let us move on to the next topic. CAG adopt ODK platform to enhance public spending transparency. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್ ಕುರಿತು. ಏನಿದು ಅಂತಂದರೆ ಇದು ಕೂಡ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ವಿಚ್ ಅಲೌಸ್ ದ CAG ಅಂತಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಟು ಕಲೆಕ್ಟ್ ಆ್ಯಂಡ್ ಮ್ಯಾನೇಜ್ ಡೇಟಾ ಸೆಕ್ಯೂರಿಟಿ. ಸೊ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಏನು ಮಾಡತ್ತಂದ್ರೆ ಮಾಹಿತಿ ಏನಿರುತ್ತೆ, ಡೇಟಾ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡೋದ್ರ ಅಂದರೆ ಅದನ್ನು ಸುರಕ್ಷಿತವಾಗಿ ನಿರ್ವಹಣೆ ಮತ್ತು ಸಂಗ್ರಹಣೆಯನ್ನು ಮಾಡಲಿಕ್ಕೆ ಇಲ್ಲಿ ಕ್ಯಾಗ್ ಅವರಿಗೆ ಅನುಮತಿಯನ್ನು ನೀಡುತ್ತೆ. ಸೊ ಇಲ್ಲಿ ಇದರ ಒಂದು ಲಕ್ಷಣಗಳನ್ನ ನೋಡೋದಾದರೆ ಸೊ ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ CAG's ಓನ್ ಆಪರೇಟಿಂಗ್ ಸಿಸ್ಟಮ್ ಕಾಲ್ಡ್ OIOS. ಸೊ ಏನು CAG ಬಳಿ ಏನಿರುತ್ತೆ ಈ OIOS ಅನ್ನುವಂಥದ್ದು ಅದಕ್ಕೆ ಇಂಟಿಗ್ರೇಟ್ ಆಗಿ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಇಲ್ಲಿ ರಚನೆಯನ್ನು ಮಾಡಲಾಗಿದೆ. ಸೊ ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆನ್ಲೈನ್ ಪೋರ್ಟಲ್ ಆಗಿರುತ್ತೆ. ಅಂದರೆ ಇದನ್ನು ಥರ್ಡ್ ಪಾರ್ಟಿ ಇದನ್ನು ರೀಡ್ ಮಾಡಲಿಕ್ಕೆ ಅದನ್ನು ವ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಸೊ ಇದು ಹಲವಾರು ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಈ ಒಂದು ಪೋರ್ಟಲ್ ಅನ್ನುವಂಥದ್ದು ಲಭ್ಯ ಆಗುತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು. ನಮಸ್ಕಾರ.